ಚಾನೆಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಹುಟ್ಟೂರಿಗೆ ಜೀವಜಲ ತರುವ ನಿಟ್ಟಿನಲ್ಲಿ ಶ್ರಮಿಸಿದ ಗೆದ್ದಂತಹ ವಿಶ್ವ ಸಾಹಿತಿ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರಿಗೆ ಹುಟ್ಟೂರಿನಲ್ಲಿ ಅದ್ದೂರಿ ಕೃತಜ್ಞತಾರ್ಪಣಾ ಕಾರ್ಯ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಮೈಸೂರು ಮಹಾರಾಜ ಯದುವೀರ್ ಒಡೆಯರ್ ಸೇರಿ ಗಣ್ಯಾತಿಗಣ್ಯರು ಭಾಗಿ. ಮೇರು ಸಾಹಿತಿಯನ್ನ ವಿವಿಧ ಕಲಾ ತಂಡಗಳೊಂದಿಗೆ 2 ಕಿಲೋಮೀಟರ್ ಮೆರವಣಿಗೆ ನಡೆಸಿದ ಗ್ರಾಮಸ್ಥರು. ನನ್ನ ಹುಟ್ಟೂರಿನ ಜನರ ಬದುಕು ಹಸನಾಗಲಿ, ಸರ್ಕಾರಕ್ಕೆ ಋಣಿ ಎಂದ ಭೈರಪ್ಪನವರು. ಅಂಗನವಾಡಿ ಕಾರ್ಯಕರ್ತೆಯರ ಸಹಾಯಕಿಯರಿಗೆ ಸರ್ಕಾರದ ಬಜೆಟ್ನಲ್ಲಿ ಘೋಷಿಸಿರುವ ವೇತನ ಹೆಚ್ಚಳ ಏನೇನೂ ಸಾಲದು. ಕಾರ್ಯಕರ್ತೆಯರಿಗೆ ಮಾಸಿಕ 15,000, ಸಹಾಯಕಿಯರಿಗೆ 10,000 ವೇತನ ಹೆಚ್ಚಳಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಒತ್ತಾಯ ಎಂದ ಶಾಸಕರಾದ ಸಿಎನ್ ಬಾಲಕೃಷ್ಣ. ವಾರ್ತೆಗಳ ವಿವರ. ತನ್ನ ಹುಟ್ಟೂರು, ಸಂತೆ ಶಿಬಿರ ಹಾಗೂ ಅಗ್ರಹಾರ ಬೆಳಗುಡಿ ಗ್ರಾಮಗಳ ಕೆರೆಗಳಿಗೆ ನೀರು ಹರಿಸುವ ಯೋಜನೆಯನ್ನ ಸರ್ಕಾರಗಳ ನೆರವಿನಿಂದ ಅನುಷ್ಠಾನಗೊಳಿಸುವ ಮೂಲಕ ಈ ಭಾಗದ ರೈತರ ದಶಕಗಳ ಕನಸು ನನಸು ಮಾಡುವ ಮೂಲಕ ಗ್ರಾಮದ ಜನರ ಆಸೆಯನ್ನ ಈಡೇರಿಸಿದ್ದೇನೆ. ಇದರಿಂದ ಈ ಭಾಗದ ರೈತರ ಬದುಕು ಹಸನಾಗಲಿ ಎಂದು ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ತಿಳಿಸಿದರು. ತಾಲೂಕಿನ ನೂಕೇಹಳ್ಳಿ ಹೋಬಳಿಯ ಸಂತೇಶ್ವರ ಗ್ರಾಮದಲ್ಲಿ ಸಾಹಿತಿ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರಿಗೆ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಗಳ ಜನರು ಹಾಗೂ ಅವರ ಅಭಿಮಾನಿಗಳು ಸೇರಿ ಆಯೋಜಿಸಿದ್ದ ಕೃತಜ್ಞತಾರ್ಪಣಾ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಈ ಯೋಜನೆ ಸಾಕಾರಗೊಳ್ಳಲು ಮಾಜಿ ಮುಖ್ಯಮಂತ್ರಿಗಳಾದ ಬಿ.ಎಸ್. ಯಡಿಯೂರಪ್ಪನವರು ಹಾಗೂ ಎಸ್.ಆರ್. ಬಸವರಾಜ ಬೊಮ್ಮಾಯಿಯವರ ಸಹಕಾರದೊಂದಿಗೆ ಯೋಜನೆಗೆ ಅನುಮೋದನೆ ದೊರೆಯಿತು. ಇಂದಿನ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಯೋಜನೆಗೆ ಹಣ ಬಿಡುಗಡೆ ಮಾಡುವ ಮೂಲಕ ಯೋಜನೆ ಅನುಷ್ಠಾನಗೊಳ್ಳಲು ಪಕ್ಷಾತೀತವಾಗಿ ಸಹಕಾರವನ್ನು ನೀಡಿದ್ದಾರೆ. ಈ ಭಾಗದ ರೈತರ ದಶಕದ ಕನಸು ಈಡೇರಿದೆ. ನಾನು ನನ್ನ ಹುಟ್ಟೂರಿನ ಜನರಿಗೆ ಶಾಶ್ವತ ಯೋಜನೆಯನ್ನ ಮಾಡಬೇಕೆನ್ನುವ ಉದ್ದೇಶದಿಂದ ಈ ನೀರಾವರಿ ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗಿದೆ. ಈ ವರ್ಷದ ಹಂಗಾಮಿನಿಂದಲೇ ಗ್ರಾಮದ ಕೆರೆಗೆ ಈ ಯೋಜನೆಯ ಮೂಲಕ ನೀರು ಬರುತ್ತಿದೆ. ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು. ಅದು ಚಿನ್ನದಲ್ಲಿ ಮಾಡಿರ್ತಾನೆ. ಇಲ್ಲಿ ಏನಿದೆ, ಆಯ್ತು ರಾವಣನ ಗೆದ್ದ ಆಯ್ತು, ನಾವು ಇಲ್ಲೇ ಇದ್ದು ಬಿಡೋಣ ಅಂತವ. ಅವಾಗ ಅವನು ಹೇಳ್ತಾನೆ, ಇದು ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸೆ. ಜನನಿ ಅಂದರೆ ಯಾವುದು? ನನಗೆ ಇಲ್ಲಿ ಯಾವ ಒಂದು ಗೌರಮ್ಮನ ಇದು ಊರು ಇದೆ, ಅದು ಸ್ವರ್ಗಾದಪಿ ಗರೀಯಸೆ. ಇದು ಬರೀ ಒಬ್ಬ ಗೌರಮ್ಮಂದಲ್ಲ, ಪ್ರತಿ ಒಂದು ಊರಿನಲ್ಲಿರುವುದು ಕೂಡ ಅದು ಒಂದು ದೇವಸ್ಥಾನ ಇದ್ರೆ ಅದು ಸ್ವರ್ಗವೇ. ಅದು ಆ ಧರ್ಮ ನಾವು ಇಟ್ಕೊಂಡಿರ್ಬೇಕು. ಒಂದು ಉದಾಹರಣೆ ಹೇಳ್ತೀನಿ. ಇಲ್ಲೇ ಒಂದು ಗಣೇಶನ್ ಅದು ಗಂಗಾಧರೇಶ್ವರ ದೇವಸ್ಥಾನ ಇದೆ. ಗಂಗಾಧರೇಶ್ವರ ದೇವಸ್ಥಾನ ಇಲ್ಲಿದೆ. ಇದು ಇಲ್ಲಿ ಈ ಊರಿನ ಈ ದೇವಸ್ಥಾನ ಯಾವುದು? ಸಂಗಮ ದೇವಸ್ಥಾನ ಇದೆ. ನಮ್ಮಲ್ಲಿ ನಂಬಿಕೆ ಏನಿದೆ ಅಂದರೆ, ಇದು ತಮ್ಮ, ಅದು ಅಣ್ಣ ತಂಗಿ. ಅದು ಹೀಗಿರುವಾಗ ಇಲ್ಲಿ ದೇವಸ್ಥಾನ 8,000 ವರ್ಷದ ಹಳೆಯದು. ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಲೋಕಸಭಾ ಸದಸ್ಯರಾದ ಎಸ್.ಆರ್. ಬಸವರಾಜ ಬೊಮ್ಮಾಯಿರವರು ಮಾತನಾಡಿ, ಈ ಹಿಂದೆ ನಾನು ನೀರಾವರಿ ಸಚಿವನಾಗಿದ್ದ ಸಂದರ್ಭದಲ್ಲಿ ನೂಕೇಹಳ್ಳಿ ಏತ ನೀರಾವರಿ ಯೋಜನೆಗೆ ಅನುಮೋದನೆ ನೀಡಿದ್ದೆ. ಕಳೆದ ಹಿಂದಿನ ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ
ಎಸ್ಎಲ್ ಭೈರಪ್ಪನವರ ಮನವಿಯಂತೆ ಸಂತೇಶ್ವರ ಹಾಗೂ ಅಗ್ರಹಾರ ಬೆಳಗುಳಿ ಕೆರೆಗಳನ್ನು ತುಂಬಿಸುವ ಯೋಜನೆಗೆ ಸುಮಾರು 25 ಕೋಟಿ ರು ಅನುದಾನವನ್ನು ನೀಡಲಾಗಿತ್ತು. ಭೈರಪ್ಪನವರು ತಮ್ಮ ಕುಟುಂಬಕ್ಕಾಗಿ ಏನನ್ನೂ ಕೇಳಲಿಲ್ಲ, ಬದಲಿಗೆ ಗ್ರಾಮದ ಜನರಿಗೆ ಅನುಕೂಲವಾಗಲೆಂದು ಕೆರೆ ತುಂಬಿಸುವ ಯೋಜನೆಗೆ ಹಣ ನೀಡಿ ಎಂದು ಮನವಿ ಮಾಡಿದರು. ಇದರಿಂದಲೇ ಅವರ ವ್ಯಕ್ತಿತ್ವ ತಿಳಿಯುತ್ತದೆ ಎಂದರು. ಸಾಹಿತ್ಯ ಕ್ಷೇತ್ರದಲ್ಲಿ ಇಡೀ ವಿಶ್ವವನ್ನೇ ಗಮನ ಸೆಳೆದಿದ್ದಾರೆ. ಅವರ ಹಲವಾರು ಕೃತಿಗಳನ್ನು ನಾನು ಓದಿದ್ದೇನೆ. ತಮ್ಮ ಕೃತಿಗಳಲ್ಲಿ ಹುಟ್ಟೂರಿನ ಬಾಲ್ಯದ ಜೀವನದ ಬಗ್ಗೆ, ಈ ಭಾಗದ ಸಂಸ್ಕೃತಿಯ ಆಚರಣೆಯ ಬಗ್ಗೆ ಹೆಚ್ಚು ಗಮನ ಸೆಳೆದಿದ್ದಾರೆ. ಅವರ ಸಾಹಿತ್ಯ ಲೋಕದ ಪಯಣ ಹೀಗೆ ಮುಂದುವರಿಯಲಿ ಎಂದರು. ಪೂರ್ಣವಾಗಿ ಒಲಿಸಿಕೊಂಡು ತಮ್ಮ ಬದುಕನ್ನ ಸರಸ್ವತಿಯ ಮಾರ್ಗದಲ್ಲಿ ನಡೆದಿರುವಂತ ಅತ್ಯಂತ ಹಿರಿಯ ಜೀವ ಇವತ್ತು ಕರ್ನಾಟಕದಲ್ಲಿ ಇದ್ರೆ ಅದು ಎಸ್.ಎಲ್. ಭೈರಪ್ಪ. ಬದುಕಿನ ಸಾಕ್ಷಾತ್ಕಾರಕ್ಕೆ ಎರಡು ವಿಷಯ ಬಹಳ ಮುಖ್ಯ. ಒಂದು ಜ್ಞಾನ, ಇನ್ನೊಂದು ಧ್ಯಾನ. ಜ್ಞಾನ ಅಂದರೆ ನಾಲೆಜ್, ಇನ್ನೊಂದು ಧ್ಯಾನ ಅಂತಂದರೆ ಮೆಡಿಟೇಷನ್. ಇವು ಎರಡರ ಸಾಧನೆಯನ್ನ ನಮ್ಮೆಲ್ಲರ ಅತ್ಯಂತ ಅಭಿಮಾನದ ಹಿರಿಯ ಮಾರ್ಗದರ್ಶನ ಮಾಡುವಂಥ ಜೀವ, ಪದ್ಮಶ್ರೀ, ಪದ್ಮಭೂಷಣ, ಹಲವಾರು ಪ್ರಶಸ್ತಿಗೆ ಪಾತ್ರರಾಗಿರುವಂಥ ಭೈರಪ್ಪನವರು ಧ್ಯಾನ ಮತ್ತು ಜ್ಞಾನವನ್ನು ಸಂಪೂರ್ಣವಾಗಿ ಒಲಿಸ್ಕೊಂಡಿದ್ದಾರೆ. ಇನ್ನೊಂದು ಮಾತು, ಬದುಕಿನಲ್ಲಿ ಎರಡು ವಿಷಯ ಬಹಳ ಕಷ್ಟ. ಒಂದು, ಹುಟ್ಟಿದಾಗ ಇದ್ದಂಥ ನಮ್ಮ ಮುಗ್ಧತೆಯನ್ನ ಬದುಕಿನ ಕೊನೆ ದಿನಗಳವರೆಗೂ ನಮ್ಮ ಮುಗ್ಧತೆಯನ್ನ ಕಾಪಾಡಿಕೊಂಡು ಹೋಗುವಂಥದ್ದು ಬಹಳ ಕಷ್ಟ. ನೀವೆಲ್ಲ ನೋಡ್ರಿ. ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಮಾತನಾಡಿ, ವಿಶ್ವ ಸಾಹಿತಿ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರಿಗೆ ಭಗೀರಥ ಸ್ವರೂಪಿ, ನಮ್ಮ ಭೈರವ, ನಮ್ಮ ಹೆಮ್ಮೆ ಎಂಬ ಬಿರುದು ನೀಡುವ ಮೂಲಕ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಗುತ್ತಿದೆ. ಅವರ ಹೆಚ್ಚಿನ ಕಾಳಜಿಯಿಂದ ಈ ಯೋಜನೆ ಅನುಷ್ಠಾನಗೊಂಡಿದ್ದು, ಸುಮಾರು 11 ಕಿಲೋಮೀಟರ್ನಿಂದ ಪೈಪ್ಲೈನ್ ಮೂಲಕ ನೀರನ್ನು ತಂದು ಸಂತೇಶ್ವರ ಹಾಗೂ ಅಗ್ರಹಾರ ಬೆಳಗುಳಿ ಕೆರೆಗಳಿಗೆ ನೀರು ಹರಿಸಲಾಗಿದೆ. ಈ ಯೋಜನೆಯ ಶಾಶ್ವತ ಯೋಜನೆಯಾಗಿದ್ದು, ಮುಂದಿನ ತಲೆಮಾರಿನವರು ಕೂಡ ಈ ಯೋಜನೆಯನ್ನ ನೆನೆಯುತ್ತಾರೆ. ಈ ಯೋಜನೆ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ಏತ ನೀರಾವರಿ ಯೋಜನೆ ಎಂದು ಹೆಸರಿಡುವಂತೆ ಸರ್ಕಾರಕ್ಕೆ ಮನವಿ ಮಾಡುವುದಾಗಿ ತಿಳಿಸಿದ್ದು, ಅವರು ಸಾಹಿತ್ಯ ಕ್ಷೇತ್ರದ ಅವರ ಗಣನೀಯ ಸೇವೆಯನ್ನ ಗುರುತಿಸಿ ಜ್ಞಾನಪೀಠ ಪ್ರಶಸ್ತಿ ನೀಡುವಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಒತ್ತಾಯಿಸುವುದಾಗಿ ತಿಳಿಸಿದರು. ಎಸ್.ಎಲ್. ಭೈರಪ್ಪ ಅವರಿಗೆ ಎಸ್.ಎಲ್. ಭೈರಪ್ಪ ಅವರೇ ಸಾಟಿನ ಹೊರತು ಬೇರೆಯವ್ರನ್ನ ಹೋಲಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ. 92ನೇ ವಯಸ್ಸಿನಲ್ಲೂ ಕೂಡ ಸಾಹಿತ್ಯದ ಒಂದು ಬೇರನ್ನು ಗಟ್ಟಿಗೊಳಿಸುವಂಥ ನಿಟ್ಟಿನಲ್ಲಿ ಅವರ ಸಾಹಿತ್ಯ ಸೇವೆ ಇವತ್ತು ವಿಶ್ವಕ್ಕೆ ಇವತ್ತು ಜನಪ್ರಿಯವಾಗಿರ್ತಕ್ಕಂಥದ್ದು ಎಂಬತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಮೈಸೂರು ದಸರಾವನ್ನು ಉದ್ಘಾಟನೆ ಮಾಡಲಿಕ್ಕೆ ಘನ ಸರ್ಕಾರ ಅವರಿಗೆ ಆಹ್ವಾನವಿಟ್ಟಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೈರಪ್ಪನವರ ಕೋರಿಕೆ ಒಂದೇ ಆಗಿತ್ತು. ನಮ್ಮ ಹುಟ್ಟೂರಿಗೆ ಕೆರೆಗೆ, ನಮ್ಮ ಊರ ಮುಂದಿನ ಕೆರೆಗೆ ನೇರವಾಗಿ ಒಂದು ಏತ ನೀರಾವರಿ ಯೋಜನೆಯ ಸಂಪರ್ಕವನ್ನು ಕಲ್ಪಿಸ್ಕೊಡಿ ಅಂತ ಒಂದು ರಿಕ್ವೆಸ್ಟ್ ಮಾಡಿದರ ಸಲುವಾಗಿ ಮಾನ್ಯ ಯಡಿಯೂರಪ್ಪ ಸಾಹೇಬರು ಕೂಡ ಸಹಕಾರವನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ವೇದಿಕೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದರ ತರುವಾಯ ಈ ರಾಜ್ಯದ ದೊರೆಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ಆ ಒಂದು ಗುರಿಯನ್ನು ಮುಟ್ಟುವುದ್ರ ಮೂಲಕ ಈ ಕೆರೆಗೆ 25 ಕೋಟಿ ರೂಪಾಯಿ ಹಣವನ್ನು ಸ್ಯಾಂಕ್ಷನ್ ಮಾಡೋದ್ರ ಮೂಲಕ ಈ ಯೋಜನೆ ಫಲಪ್ರದವಾಗಿ ಆಗಲಿಕ್ಕೆ ಅವರು ಆಶೀರ್ವಾದವನ್ನು ಮಾಡಿದ್ದಾರೆ. ಈ ಕ್ಷೇತ್ರದ ಶಾಸಕರಾಗಿ ತಮ್ಮೆಲ್ಲರ ಪರವಾಗಿ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಯೋಜನೆ
ಕೂಸು ಇವತ್ತು ನನಸಾಗಿ ಈ ವೇದಿಕೆ ಮೂಲಕ ಸಂತೋಷದ ನುಡಿಗಳನ್ನು ವಿಶೇಷವಾಗಿ ನುಡಿದಿದ್ದಾರೆ. ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಭಟ್ ಸಾಹೇಬರು ಪ್ರಾರಂಭದಿಂದ ಅಂತಿಮವರೆಗೆ ಈ ಯೋಜನೆ ಯಾವ ರೀತಿ ಕಾರ್ಯರೂಪಕ್ಕೆ ಬಂತು ಎಂಬತಕ್ಕಂಥ ವಿಚಾರವನ್ನು ಕೂಡ ವಿಶೇಷವಾಗಿ ಪ್ರಸ್ತಾಪವನ್ನು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಬಂಧುಗಳೇ, ಇದು 25 ಕೋಟಿ ಯೋಜನೆ ಪ್ರಾರಂಭ ಆದಾಗ ಅವರು ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಇದು ರೈತರ ಭೂಮಿಗಳ ಮೇಲೆ ಬರುವಂಥ ಯೋಜನೆಯಾಗಿತ್ತು. ಇದನ್ನ ಪೂರ್ಣ ಪ್ರಮಾಣದಲ್ಲಿ ರಸ್ತೆ ಬದಿನಲ್ಲೇ ಒಂದು ಸರ್ವೆಯನ್ನು ಮಾಡಿಸಿ ಇದನ್ನು ಅಧಿಕೃತವಾಗಿ ಯೋಜನೆಯನ್ನ ಅನುಷ್ಠಾನಗೊಳಿಸುವಂಥ ನಿಟ್ಟಿನಲ್ಲಿ ಕ್ಷೇತ್ರದ ಶಾಸಕನಾಗಿ ಕೃಷ್ಣ ಪ್ರಸಾದ್ ಅವರು ಭೈರಪ್ಪನವರುಗಳ ಜೊತೆ ಸಂಪರ್ಕವನ್ನು ಇಟ್ಕೊಂಡು ನಮ್ಮ ಅಳಿಲು ಸೇವೆಯನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಬೇಕು. ಮೈಸೂರು ಲೋಕಸಭಾ ಸದಸ್ಯ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮಾತನಾಡಿ, ನಮ್ಮ ಮೈಸೂರು ಸಂಸ್ಥಾನದ ವತಿಯಿಂದ ಇಂದಿನ ಮಹಾರಾಜರು ರಾಜ್ಯದ ಅನೇಕ ಕಡೆಗಳಲ್ಲಿ ಜಲಾಶಯಗಳು ಸೇರಿದಂತೆ ಕೆರೆ ಕಟ್ಟೆಗಳನ್ನು ಕಟ್ಟಿದ್ದಾರೆ. ಇದರಿಂದ ರಾಜ್ಯದಲ್ಲಿ ಕೃಷಿಗೆ ಹೆಚ್ಚಿನ ಅನುಕೂಲವಾಗಿದೆ. ಎಸ್ಎಲ್ ಭೈರಪ್ಪನವರು ನಮ್ಮ ಮೈಸೂರಿನವರೇ ಎಂದು ತಿಳಿದಿದ್ದವು. ಆದರೆ ಅವರ ಹುಟ್ಟೂರು ಸಂತೇಶ್ವರ ಗ್ರಾಮವಾಗಿದೆ. ಅವರ ಸಾಹಿತ್ಯ ಕ್ಷೇತ್ರದಲ್ಲಿ ಧರ್ಮ ಹಾಗೂ ಸಂಸ್ಕೃತಿಯ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ರಾಜರ ಆಳ್ವಿಕೆಯ ಬಗ್ಗೆಯೂ ತಮ್ಮ ಕಾದಂಬರಿಗಳಲ್ಲಿ ಬರೆದಿದ್ದಾರೆ. ಅವರ ನಿಸ್ವಾರ್ಥ ಸೇವೆಯನ್ನ ಗುರುತಿಸುವ ಮೂಲಕ ಗ್ರಾಮದ ವತಿಯಿಂದ ಸನ್ಮಾನಿಸುತ್ತಿರುವುದು ಶ್ಲಾಘನೀಯವಾದ ಕೆಲಸವಾಗಿದೆ ಎಂದರು. ಯಾವಾಗಲೂ ಅವರು ಮೈಸೂರಿನವರೇ, ಮೈಸೂರಿನ ಸಾಹಿತಿನೇ ಮತ್ತು ನಮ್ಮ ಸಮಸ್ತ ಕನ್ನಡಿಗರಿಗೆ ಸೇರಿರುವಂಥದ್ದು ಒಬ್ಬ ಶ್ರೇಷ್ಠ ಸಾಹಿತಿ ಅಂತ ನಮ್ಮ ಅಭಿಪ್ರಾಯ. ಆದರೆ ಇವತ್ತು ಅವರ ಹುಟ್ಟೂರು ಅಂದರೆ ಅವರ ಏನು ಸಾಹಿತ್ಯ ಜೀವನಕ್ಕೆ ಒಂದು ನಿಜವಾದ ಒಂದು ಪ್ರಭಾವ ಕೊಟ್ಟಿರುವಂಥದ್ದು ಏನು ವಾತಾವರಣ ಇದೆ, ಅಲ್ಲಿಗೆ ಆಗಮಿಸಿ ಎಲ್ಲರ ಜೊತೆಗೆ ಅವರ ಶ್ರೇಷ್ಠ ಒಂದು ಏನು ಕೊಡುಗೆ ಇದೆ ಈ ನಾಡಕ್ಕೆ, ಒಂದು ಸಾಹಿತಿಯಾಗಿ, ಒಂದು ಸ್ಕ್ರೀನ್ ರೈಟರ್ ಆಗಿ, ಹೋರಾಟಗಾರರಾಗಿ ಪದೇ ಪದೇ ಅವರು ಸಹ ನಮ್ಮ ಸತ್ಯದ ಮಾರ್ಗದ ಮೇಲೆ ಹೋಗಬೇಕಾಗಿರುವಂಥದ್ದು ಏನು ಘೋಷಣೆಯನ್ನು ಕೂಗಿದ್ದಾರೆ, ಅದಕ್ಕೂ ಸಹ ಇವತ್ತು ಒಂದು ನಿಮ್ಮೆಲ್ಲರ ಪರವಾಗಿ, ಅರಮನೆಯ ಪರವಾಗಿ ವೈಯಕ್ತಿಕವಾಗಿ ಒಂದು ಕೃತಜ್ಞತೆ ಸಲ್ಲಿಸುವಂಥ ಸಂದರ್ಭ. ಅವರ ಏನು ಸಾಹಿತ್ಯ ಜೀವನದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಯಾವ ರೀತಿ ಒಂದು ಅನೇಕ ಪುಸ್ತಕಗಳಿರ್ಬೋದು, ಈ ಕನ್ನಡ ಸಾಹಿತ್ಯ ಎಲ್ಲ ಅನುವಾದನೆ ಆಗಿ ಬೇರೆ ಬೇರೆ ಭಾಷೆಯಲ್ಲೂ ಸಹ ಅದು ಒಂದು ರೀತಿ ಫೇಮಸ್ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಭಾಳ ಒಂದು ಖ್ಯಾತ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದ್ರ ಜೊತೆಗೆ ನಾವೆಲ್ಲರೂ ಇಷ್ಟಪಡಬೇಕಾಗಿರುವಂಥದ್ದು ಎಲ್ಲಕ್ಕಿಂತ ಜಾಸ್ತಿ ಅಂದರೆ ಅವರು ಇತಿಹಾಸವನ್ನು ನಾವು ಯಾವಾಗ ನಮ್ಮ ಟೆಕ್ಸ್ಟ್ ಬುಕ್ಸಲ್ಲಿ ಯಾವ ರೀತಿ ಅದನ್ನ ನಾವು ಮಂಡಿಸಬೇಕಾಗಿದೆ ಅಥವಾ ಯಾವ ರೀತಿ ಅದು ತೋರಿಸ್ಬೇಕಾಗಿದೆ ಅಂತ ಒಂದು ಪ್ರಶ್ನೆ ಬಂದಾಗ ಅವ್ರು ಯಾವತ್ತೂ ಸಹ ಅದು ಸೂಕ್ತ ಇತಿಹಾಸ ಅಲ್ಲ, ನಿಜವಾದ ಇತಿಹಾಸವನ್ನು ತೋರಿಸ್ಬೇಕಾಗಿರುವಂಥದ್ದು ಒಂದು ನಿಲುವೊಂದಿಗೆ ಮುಂದುವರಿತಾ ಇದೆ. ನಮ್ಮ ಯುವಕರು ಇದು ಎಷ್ಟು ಇಷ್ಟಪಡಬೇಕು ಅಂತ ನೀವು ನಿಜವಾಗ್ಲೂ ಯೋಚನೆ ಮಾಡಬೇಕಾಗುತ್ತೆ. ಒಂದು ಕಾಲ ಇತ್ತು, ಒಂದೇ ದೃಷ್ಟಿಕೋನದಲ್ಲಿ ನಾವು ಒಂದು ಇತಿಹಾಸ ತೋರಿಸ್ಬೇಕಾಗಿದೆ, ಅದು ಸೂಕ್ತ ಅಂತ ಅವರ ಅಭಿಪ್ರಾಯ. ಈ ವೇದಿಕೆಯಲ್ಲಿ ಅದು ಸರಿನೋ ಇಲ್ವೋ ಅಂತ ನಾನು ಚರ್ಚೆ ಮಾಡಕ್ಕೆ ಹೋಗ. ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಂ ಎ ಗೋಪಾಲಸ್ವಾಮಿ ಮಾತನಾಡಿ, ಸಂತೇಶ್ವರ ಹಾಗೂ ಅಗ್ರಹಾರ ಬೆಳಗುಳಿ ಕೆರೆಗಳನ್ನು ತುಂಬಿಸುವ ಯೋಜನೆಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅನುಮೋದನೆ ದೊರೆತಿದ್ದು, ಆದರೆ ಈಗಿನ ನಮ್ಮ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಸುಮಾರು 25 ಕೋಟಿಗಳ ಹಣವನ್ನು ಬಿಡುಗಡೆ ಮಾಡುವ ಮೂಲಕ ಯೋಜನೆ ಸಂಪೂರ್ಣವಾಗಿ ಪೂರ್ಣಗೊಳ್ಳಲು ಹೆಚ್ಚಿನ ಸಹಕಾರ ನೀಡಿದ್ದಾರೆ. ಈ ಯೋಜನೆಗೆ ಪಕ್ಷಾತೀತವಾಗಿ ಎಲ್ಲರೂ ಸಹಕಾರ ನೀಡಿದ್ದಾರೆ. ಯೋಜನೆಗೆ ಕಾರೇಹಳ್ಳಿ ಸಮೀಪ ಪೈಪ್ಲೈನ್ ಕಾಮಗಾರಿ ನಡೆಸಲು ಕೆಲವರು ವಿರೋಧವನ್ನ ವ್ಯಕ್ತಪಡಿಸಿದರು. ಆದರೆ ಎಸ್ಎಲ್ ಭೈರಪ್ಪನವರು ರೈತರಿಗೆ ಮನವಿ ಮಾಡುವ ಮೂಲಕ ಸಹಕಾರ ನೀಡುವಂತೆ ಕೋರಿದರು. ನಾನು ಹಾಗೂ ಕ್ಷೇತ್ರದ ಶಾಸಕರು ರೈತರೊಂದಿಗೆ ಮಾತುಕತೆ ನಡೆಸುವ ಮೂಲಕ ಮನವೊಲಿಸಿದ್ದೆವು. ಇಂದು ಯೋಜನೆ ಪೂರ್ಣಗೊಂಡು ಕೆರೆಗೆ ನೀರು ಬಂದಿದೆ. ಇದೊಂದು ಶಾಶ್ವತ ಯೋಜನೆಯಾಗಿದೆ ಎಂದು ತಿಳಿಸಿದರು. ಆಗ ಪಕ್ಷಾತೀತವನ್ನು ಎಲ್ಲರೂ ಕೂಡಿದು ನಮ್ಮ ಎಸ್ಎಲ್ ಭೈರಪ್ಪರು ಈ ಇಳಿ ವಯಸ್ಸಿನಲ್ಲೂ ಕೂಡ ಕಳೆದ ವರ್ಷ ಬಂದು ಆ ರೈತರ ಮನೇಲಿ ಹಾಲು ಕುಡಿದು ಬಿಡಪ್ಪ ನಿನ್ನ ದೇವರು ಒಳ್ಳೇದು ಮಾಡ್ತಾನೆ ಅಂತೇಳಿ ನಾನು ಬಾಲಕೃಷ್ಣರು ಹೋಗಿ ಅವ್ರ ಮನೇಲಿ ಹಾಲು ಕುಡಿಸಿ ಈ ಜಾಗವನ್ನು ಮಾಡಿಸಿ ಕೆರೆಗೆ ನೀರು ಕುಡಿಸ್ತಕ್ಕಂಥ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಈ ಇಳಿಸವ ಏತ ನೀರಾವರಿನೂ ಅಷ್ಟೇ ನಮ್ಮ ಬಸವರಾಜ ಬೊಮ್ಮಾಯಿ ಅವರೇ ಹತ್ರಕ್ಕೆ ತಂದರು. ಅವಾಗ 2013ರಲ್ಲಿ ಸಿದ್ದರಾಮಯ್ಯನವ್ರು ಬಂದಮೇಲೆ ಅದನ್ನು ನೀರಾವರಿ ಯೋಜನೆ ಮಾಡಿಕೊಟ್ರು. ಅದೇನೇ ಕಾಯಕಲ್ಪ ಇರಲಿ, ನಮ್ಮ ಜಿಲ್ಲೆಗೆ ಇವತ್ತು ಮಹಾರಾಜರು ಬಂದಿರೋದು ನಮ್ಮ ಮತ್ತೊಬ್ಬರು ಬಸವರಾಜ ಬೊಮ್ಮಾಯಿಯವರು ಕೂಡ ನಾನು ಮಹಾರಾಜರು ಅಂತಲೇ ನಾನು ಇವತ್ತು ಅವರಿಗೆ ಬಿರುದನ್ನು ಕೊಡಬೇಕು ಈ ಜಿಲ್ಲೆಗೆ ಅಂತ ನನ್ನ ಪೂರ್ವಕ ಮನದಾಳದ ಮಾತು.
ನಾನು ಕಾಂಗ್ರೆಸ್ ಪಕ್ಷ ಇರೋದು, ಅವ್ರು ಯಾವತ್ತೂ ಜಾತಿ ಪಕ್ಷ ಮಾಡಿಲ್ಲ. ಅವ್ರ ಮನೆಗೆ ಯಾವಾಗ ಹೋದ್ರು ಕೂಡ ನಾನು ಇರ್ಬೋದು, ಶ್ರೀಕಂಠಯ್ಯನವರು ಪುಟ್ಟೇಗೌಡ ಹೋದಂಥ ಸಂದರ್ಭದಲ್ಲಿ ಕಾಫಿ ಕುಡಿಸಿ ನೀವು ಕೇಳಿದ್ದು ಮಾಡಿಕೊಟ್ಟಂಥವ್ರು. ಹಾಗಾಗಿ ನಾವು ಅವ್ರ ಬಗ್ಗೆ ಮಾತಾಡಬೇಕಾಯ್ತು. ಭೈರಪ್ಪ ಅವ್ರಿಗೆ ಗೌರವ ಕೊಟ್ಟು ಏನಾದರೂ ಈ ಭಾಗದಲ್ಲಿ ನೀರಾವರಿ ಮಾಡಿದ್ರಿಂದ ನಾವು ಯಾವಾಗಲೂ ಕೂಡ ರೈತರು ನೆನೀತಕ್ಕಂಥದ್ದು. 23ರಲ್ಲಿ ಕೊಟ್ಟರು ಕೂಡ 25, ನಾನು ಸೋದ್ರು ಕೂಡ 25 ಕೋಟಿ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ನಾನು ಕೂಡ ಸಹಕಾರ ನೀಡಿದ್ದೇನೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಹತ್ರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಈ ತಾಲೂಕು, ಈ ಜಿಲ್ಲೆ ಯಾವತ್ತೂ ಪಕ್ಷ ಭೇದ ಮಾಡಿಲ್ಲ, ಮುಂದೆ ಕೂಡ ಇದೇ ರೀತಿ ಮಾಡ್ತೀವಿ. ಸಂಸದರಾದ ಶ್ರೀ ಎಸ್ ಪಾಟೀಲ್ ಹಾಗೂ ಹಿರಿಯ ಪತ್ರಕರ್ತರು ವಿಶ್ವವಾಣಿ ಪತ್ರಿಕೆಯ ಸಂಪಾದಕರಾದ ವಿಶ್ವೇಶ್ವರ್ ಭಟ್ ಮಾತನಾಡಿದರು. ಸಾಹಿತಿಗಳಾದ ಡಾಕ್ಟರ್ SL ಭೈರಪ್ಪನವರ ಕೃತಜ್ಞತಾರ್ಪಣಾ ಕಾರ್ಯಕ್ರಮದ ಅಂಗವಾಗಿ ನುಗ್ಗೇಹಳ್ಳಿ ಹೋಬಳಿಯ ಚಿಕ್ಕೋನಹಳ್ಳಿ ಗೇಟ್ನಿಂದ ಡಾಕ್ಟರ್ SL ಭೈರಪ್ಪ ದಂಪತಿಗಳನ್ನು ಪೂರ್ಣ ಕುಂಭದೊಂದಿಗೆ ಅಲಂಕೃತ ಬೆಳ್ಳಿ ರಥದಲ್ಲಿ ಕಲಾ ತಂಡಗಳ ಮೆರವಣಿಗೆಯೊಂದಿಗೆ ಸಂತೇಶ್ವರ ಗ್ರಾಮಕ್ಕೆ ಕರೆತರಲಾಯಿತು. ಜೊತೆಗೆ ಅವರ ಕೃತಿಗಳ ಟ್ಯಾಬ್ಲೋಗಳ ಮೆರವಣಿಗೆಯು ನಡೆಯಿತು ಮತ್ತು ಕಾರ್ಯಕ್ರಮದ ವೇದಿಕೆಯ ಮುಂಭಾಗ ಡಾಕ್ಟರ್ SL ಭೈರಪ್ಪನವರ ಕೃತಿಗಳ ಮಾರಾಟ ಮಳಿಗೆಯನ್ನು ತೆರೆಯಲಾಗಿತ್ತು. ಮೈಸೂರು ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಡಾಕ್ಟರ್ SL ಭೈರಪ್ಪನವರ ಪುತ್ಥಳಿ ಸ್ಥಾಪನೆಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ತಿಪಟೂರು ಶಾಸಕ ಷಡಕ್ಷರಿ, ಉದ್ಯಮಿ ರಮಣಶ್ರೀ ಷಡಕ್ಷರಿ, ಭೈರಪ್ಪನವರ ಪುತ್ರ ಉದಯ್ ಶಂಕರ್, ಅಭಿನಂದನಾ ಕಾರ್ಯಕ್ರಮದ ಸಂಚಾಲಕ ಕೃಷ್ಣಪ್ರಸಾದ್, ಚನ್ನರಾಯಪಟ್ಟಣ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ MA ರಂಗಸ್ವಾಮಿ, ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ನವಿಲೆ ಪರಮೇಶ್, ತಾಲೂಕು ವೀರಶೈವ ಸಮಾಜದ ಅಧ್ಯಕ್ಷ ರಾಜಣ್ಣ, ಶರಣ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ S ಚಿರಂಜೀವಿ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಾಡಿನಹಳ್ಳಿ ಲೋಕೇಶ್, TAPCMSನ ಅಧ್ಯಕ್ಷ ಅನಿಲ್ ಕುಮಾರ್, ಹೋಬಳಿ ಅಧ್ಯಕ್ಷ ದೊರೆಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. ಗೊತ್ತಿರುವಂಗೆ ಈ ಭಾಗದಲ್ಲಿ ಏನಾದರೂ ನೀರಾವರಿ ಆಗಿದೆ ಅಂತ ಹೇಳಿದ್ರೆ ಅದು ಸಂತೇಶ್ವರ ಆಗಿರ್ಬೋದು, ಅದು ಸುತ್ತಮುತ್ತಲ ಏನು ನಮ್ಮ ಬೆಳಗುಡಿ ಗ್ರಾಮದ ಕೆರೆಗಳಾಗಿರ್ಬೋದು. ಅದಕ್ಕೆ ಕಾರಣ ನಮ್ಮ SL ಭೈರಪ್ಪ ಸರ್ ಅಂತ ಹೇಳಿದ್ರೆ ಹೆಮ್ಮೆಯಿಂದ ನಾನು ಖುಷಿಯಿಂದ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನಾವು ಸುಮಾರು ಕಡೆ ನಾವು ನೋಡ್ತಿದ್ವಿ, ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರ ಸರ್ಕಾರದಲ್ಲಿ ನನಗೆ ಪ್ರಶಸ್ತಿಗಿಂತ ಹೆಚ್ಚಾಗಿ ನಮ್ಮ ಊರು ಕೆಟ್ಟೆಗಳಿಗೆ ನೀರನ್ನ ಹರಿಸಿ ಅಂತ ಹೇಳಿದಕ್ಕೆ ಆ ಕಾಲದಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರ ಒಂದು ಏನು ಮುಖ್ಯಮಂತ್ರಿ ಆದಾಗ ಈ ಯೋಜನೆಯನ್ನು ಕಾರ್ಯಗತಕ್ಕೆ ತಂದರು. ಖಂಡಿತವಾಗಿ ನಮ್ಗೆ ಹೆಮ್ಮೆ ಖುಷಿ. ಜೊತೆಗೆ ಏನಂತ ಹೇಳಿದ್ರೆ ಯಾವುದಾದ್ರೂ ಏಕ ನೀರಾವರಿ 1 ವರ್ಷದಲ್ಲಿ ಅದು ಅವಧಿ ಪೂರ್ಣವಾಗಿ 1 ವರ್ಷದಲ್ಲಿ ಮುಗಿದೆ ಅಂತ ಹೇಳಿದ್ರೆ ಅದು ಹೀಗೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಾವು ಸುಮಾರು ಏಕ ನೀರಾವರಿಗಳು ತಂದಿದ್ದೀವಿ, ನೋಡಿದ್ದೀವಿ, ಹಲವಾರು ತಂಟೆ ತಕರಾರುಗಳು ಸಮಸ್ಯೆಗಳು ಇರ್ತವೆ. ಆದರೆ 1 ವರ್ಷದಲ್ಲಿ ಮುಗಿಸಿರೋದು ಅಂತ ಹೇಳಿದ್ರೆ ಅದು SL ಭೈರಪ್ಪ ಸರ್ಗೆ ಇರುವಂತಹ ಗೌರವ ಅಂತ ಹೇಳ್ಬೋದು. ನಾನು ಇನ್ನೊಂದು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ ನಮ್ಮ ತಾಯಿಯವ್ರ ಬಗ್ಗೆ. ನಮ್ಮ ಕಾವುದು ಅಂತ ಒಂದು ಕೃತಿಯನ್ನ ಬರ್ತಿದ್ರು, ಅದನ್ನ ನಮ್ಮ ತಾಯಿಯವರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಈ ಬಾರಿಯ ರಾಜ್ಯ ಬಜೆಟ್ನಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ದರು. ಆದರೆ ಈ ಬಜೆಟ್ ಎಲ್ಲವನ್ನ ಹುಸಿಗೊಳಿಸಿ ಕೇವಲ 1,000 ವೇತನ ಹೆಚ್ಚಿಗೆಯನ್ನಷ್ಟೇ ಮಾಡಿದೆ. ಕನಿಷ್ಠ 15,000 ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ಬಜೆಟ್ ಚರ್ಚೆಯ ವೇಳೆಯಲ್ಲಿ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡಲಾಗುವುದೆಂದು ಶಾಸಕರಾದ ಸಿ ಬಾಲಕೃಷ್ಣರವರು ತಿಳಿಸಿದರು. ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನೆ ಚನ್ನರಾಯಪಟ್ಟಣ ಇವರ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗೌರವಧನದ ಬಗ್ಗೆ ಭಾರೀ ಆಸೆ ಇಟ್ಟುಕೊಂಡಿದ್ದ ಸಾವಿರಾರು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಜೆಟ್ನಿಂದ ಭಾರೀ ನಿರಾಸೆಯಾಗಿದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಮುನ್ನ ಕೊಟ್ಟಂತಹ 4,000 ರುಗಳ ಗೌರವಧನ ಹೆಚ್ಚಳ ಮಾಡುವ ಭರವಸೆ ಹುಸಿಯಾಗಿದೆ. ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನವನ್ನು 1,000 ರು ಹಾಗೂ ಸಹಾಯಕಿಯರ ಗೌರವಧನವನ್ನು 750 ರು ಹೆಚ್ಚಿಸುವ ಕುರಿತಾಗಿ ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಕಳೆದ 4 ದಿನಗಳಿಂದ ನಗರದ ಫ್ರೀಡಂ ಪಾರ್ಕ್ನಲ್ಲಿ ನಿರಂತರ ಹೋರಾಟ ಮಾಡುತ್ತಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದರಿಂದ ಕನಿಷ್ಠ ವೇತನ ಪರಿಷ್ಕರಣೆಗೆ ಎದುರು ನೋಡುತ್ತಿದ್ದ ಸಮುದಾಯಕ್ಕೆ ಅನ್ಯಾಯವಾಗಿದೆ. ಅಂಗನವಾಡಿ ಕಾರ್ಯಕರ್ತೆಯರ ಮಾಸಿಕ 15,000 ರು ಹಾಗೂ ಸಹಾಯಕಿಯರಿಗೆ 10,000 ನೀಡಬೇಕೆಂದು ಬಜೆಟ್ ವಿಷಯಗಳ ಚರ್ಚೆ ಸಂದರ್ಭದಲ್ಲಿ ನಿಮ್ಮಗಳ ಪರವಾಗಿ ಸದನದಲ್ಲಿ ಧ್ವನಿ ಎತ್ತಲಾಗುವುದೆಂದರು. ಇಂದು ನೀವೆಲ್ಲರೂ ಸಂಭ್ರಮದಿಂದ ಮಹಿಳಾ ದಿನಾಚರಣೆ ಆಚರಿಸಲು ಮುಖ್ಯ ಕಾರಣ ಸಾವಿತ್ರಿಬಾಯಿ ಫುಲೆ ಅವರ ಹೋರಾಟದ ಫಲವಾಗಿದೆ. ಸಮಾನತೆಯ ಜೊತೆಗೆ ಒಗ್ಗಟ್ಟಿನಲ್ಲಿ ಸಹ ಮಹಿಳೆಯರು ಸದಾ ಮುಂದಿರುವುದು ದೇಶದ ಆರ್ಥಿಕಾಭಿವೃದ್ಧಿಗೆ ಸಾಕಷ್ಟು ಅನುಕೂಲವಾಗಲಿದೆ. ಪ್ರತಿಯೊಂದು ರಂಗದಲ್ಲಿಯೂ ಮಹಿಳೆಯರು ತಮ್ಮ ಛಾಪನ್ನು ಮೂಡಿಸುವುದರ ಮೂಲಕ ಸಮಾಜದಲ್ಲಿ ಪುರುಷರು ಮತ್ತು ಮಹಿಳೆಯರು ಸಮಾನರು ಎನ್ನುವ ಸಂದೇಶ ಸಾರಿದ್ದಾರೆ.
ಮಹಿಳೆಯರ ರಕ್ಷಣೆಗೆ ಕಠಿಣ ಕಾನೂನುಗಳು ಜಾರಿಗೆ ಬರಬೇಕು ಮತ್ತು ಅವುಗಳ ಸಮರ್ಪಕವಾಗಿ ಜಾರಿಗೆ ತರಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೂ ಸಹಾಯಕಿಯರಿಗೆ ಸನ್ಮಾನಿಸಲಾಯಿತು. ತದನಂತರ ಮಹಿಳಾ ವಿಚಾರಗೋಷ್ಠಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಎಎಸ್ ಇಂದಿರಾ ವಹಿಸಿದ್ದರು. ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಎಸ್ ಅರ್ಚನಾ, ಮೇಲ್ವಿಚಾರಕಿ ಮಮತಾ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ಎನ್ ದೀಪ, ಪೇಟೆ ಶಾಲೆಯ ಮುಖ್ಯ ಶಿಕ್ಷಕಿ ನೇತ್ರಾವತಿ, ಅಂಗನವಾಡಿ ಕಾರ್ಯಕರ್ತೆಯರ ಫೆಡರೇಷನ್ನ ಗೌರವಾಧ್ಯಕ್ಷೆ ಜಯಲಕ್ಷ್ಮಿ, ಅಧ್ಯಕ್ಷೆ ನಾಗರತ್ನಮ್ಮ, ಕಾರ್ಯದರ್ಶಿ ನಾಗರತ್ನ, ತಾಲೂಕು ಸ್ತ್ರೀ ಶಕ್ತಿ ಒಕ್ಕೂಟದ ಅಧ್ಯಕ್ಷೆ ಮೀನಾಕ್ಷಿ, ಕಾರ್ಯದರ್ಶಿ ಶಾಂತಾ ಸೇರಿದಂತೆ ಕಾರ್ಯಕರ್ತರು ಹಾಗೂ ಸಹಾಯಕಿಯರು ಭಾಗವಹಿಸಿದ್ದರು. ಆದಷ್ಟು ಮಟ್ಟಿಗೆ ನಮಗೆ ಸ್ಪಂದನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೆಚ್ಚು ಅಂಗನವಾಡಿ ಕಟ್ಟಡಗಳನ್ನು ಮಂಜೂರಾತಿ ಮಾಡಿಕೊಡಬೇಕು ಅಂತ ನಮಗೆ ವಿಶೇಷವಾಗಿ ಮನವಿಯನ್ನು ಕೂಡ ಮಾಡಿದ್ದೇನೆ ಇರ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಇವತ್ತು ರಾಜ್ಯಪಾಲರ ಭಾಷಣ ಮುಂದರ ನಿರ್ಣಯದ ಮೇಲೆ ಮೊನ್ನೆ ರಾತ್ರಿ ಕೆಲವರು ನೋಡಿದರೆ ಗೊತ್ತಿಲ್ಲ, 9 ಗಂಟೆ ನನಗೆ ಅವಕಾಶ ಸಿಕ್ಕಿತು. ಸುಮಾರು ಒಂದು ಅರ್ಧ ಗಂಟೆ ಮಾತಾಡೋ ಅವಕಾಶ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ, ಸಹಾಯಕರಿಗೆ ಇವತ್ತು ಹೊರಗುತ್ತಿಗೆಯಲ್ಲಿ ಏನು ಬೇರೆ ಇಲಾಖೆಗಳು ಸಂಬಳವನ್ನು ಕೊಡ್ತಾ ಇದ್ದೇವೆ, ಗೌರವವಾದಂಥ ಸಂಬಳವನ್ನು, ಕಡೆಪಕ್ಷ ಅಂಗನವಾಡಿ ಕಾರ್ಯಕರ್ತರಿಗೆ 15,000, ಸಹಾಯಕಿಯರಿಗೆ 10,000 ಕೊಡ್ತಕ್ಕಂಥ ಬದ್ಧತೆಯನ್ನು ಸರ್ಕಾರ ತೋರಿಸಬೇಕು ಅಂತ ಕೂಡ ಒತ್ತಾಯ ಮಾಡ್ತಾ ಬಂದಾಗ್ತದೆ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಪ್ರಸ್ತಾಪ ಮಾಡುವಂಥ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ 1,000, ಸಹಾಯಕಿಯರಿಗೆ 750, ಆಶಾ ಕಾರ್ಯಕರ್ತರಿಗೂ ಕೂಡ 10,000ಕ್ಕೆ ನಾವು ರೆಕಮೆಂಡ್ ಮಾಡೋದು, ಅದಕ್ಕೊಂದು 1,000 ಮಾಡುವಂಥ ಕೆಲಸ. ನನಗೆ ಅತಿ ಕನಿಷ್ಠ ನಾನು 25,000 ಕೊಡಿ ಅಂತ ಕೇಳಲ್ಲ, 15,000 ಕೂಡ ಕಾರ್ಯಕರ್ತರಿಗೆ ಕೊಡಬೇಕಾಗಿತ್ತು, ಸಹಾಯಕರಿಗೆ 10,000 ಕೊಡಬೇಕು ಅಂತ ಬಡ್ಜೆಟ್ ಮೇಲೆ ಮಾತಾಡುವಂಥ ಸಂದರ್ಭದಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಒತ್ತಾಯವನ್ನು ನಿಮ್ಮೆಲ್ಲರ ಧ್ವನಿಯಾಗಿ ಮಾಡ್ತೇವೆ ಇರ್ತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ತಾಲೂಕಿನಾಚೆ ಬಹುಶಃ ನೀವು ಚಿಕ್ಕ ಮಕ್ಕಳಿಗೆ ಇದು ಪ್ರೋಟೀನ್ಯುಕ್ತವಾದಂಥ ಆಹಾರವನ್ನು ಸರ್ಕಾರ ಏನು ಸರಬರಾಜು ಮಾಡ್ತದೆ, ಅದನ್ನು ಮಕ್ಕಳಿಗೆ ಅಂಗನವಾಡಿ ಕೇಂದ್ರದಲ್ಲಿ ಕೊಡುವಂಥದ್ದು, ಬಾಣಂತಿಯರಿಗೆ ಮನೆಗಳಿಗೆ ಆಹಾರವನ್ನು ಇದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹುಟ್ಟೂರಿಗೆ ಜೀವಜಲ ತರುವ ನಿಟ್ಟಿನಲ್ಲಿ ಶ್ರಮಿಸಿದ ಗೆದ್ದಂತಹ ವಿಶ್ವ ಸಾಹಿತಿ ಡಾಕ್ಟರ್ ಎಸ್ಎಲ್ ಭೈರಪ್ಪನವರಿಗೆ ಹುಟ್ಟೂರಿನಲ್ಲಿ ಅದ್ದೂರಿ ಕೃತಜ್ಞತಾರ್ಪಣಾ ಕಾರ್ಯ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ, ಮೈಸೂರು ಮಹಾರಾಜ ಯದುವೀರ್ ಒಡೆಯರ್ ಸೇರಿ ಗಣ್ಯಾತಿಗಣ್ಯರು ಭಾಗಿ. ಮೇರು ಸಾಹಿತಿಯನ್ನ ವಿವಿಧ ಕಲಾ ತಂಡಗಳೊಂದಿಗೆ 2 ಕಿಲೋಮೀಟರ್ ಮೆರವಣಿಗೆ ನಡೆಸಿದ ಗ್ರಾಮಸ್ಥರು. ನನ್ನ ಹುಟ್ಟೂರಿನ ಜನರ ಬದುಕು ಹಸನಾಗಲಿ, ಸರ್ಕಾರಕ್ಕೆ ಋಣಿ ಎಂದ ಭೈರಪ್ಪನವರು. ಅಂಗನವಾಡಿ ಕಾರ್ಯಕರ್ತೆಯರ, ಸಹಾಯಕಿಯರಿಗೆ ಸರ್ಕಾರದ ಬಜೆಟ್ನಲ್ಲಿ ಘೋಷಿಸಿರುವ ವೇತನ ಹೆಚ್ಚಳ ಏನೇನೂ ಸಾಲದು. ಕಾರ್ಯಕರ್ತೆಯರಿಗೆ ಮಾಸಿಕ 15,000, ಸಹಾಯಕಿಯರಿಗೆ 10,000 ವೇತನ ಹೆಚ್ಚಳಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಒತ್ತಾಯ ಎಂದ ಶಾಸಕರಾದ ಸಿಎನ್ ಬಾಲಕೃಷ್ಣ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವರಿಯಲ್ಲಿ. ವಂದನೆಗಳು.